ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಧರ್ಮಗ್ರಂಥಗಳಲ್ಲಿ ಅಶ್ವಿನಿ ತಿಂಗಳ ಹುಣ್ಣಿಮೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದನ್ನು ಶರತ್ ಪೂರ್ಣಿಮಾ ಅಥವಾ ಶರತ್ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಶರತ್ ಪೂರ್ಣಿಮೆಯ ರಾತ್ರಿ ಲಕ್ಷ್ಮೀ ದೇವಿಯು ಭೂಮಿಗೆ ಬರುತ್ತಾಳೆ. ಹಾಗೆ ಶರತ್ ಪೂರ್ಣಿಮೆಯ ರಾತ್ರಿ ಆಕಾಶದಿಂದ ಮಕರಂದ ಸುರಿಯುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಶರತ್ ಪೂರ್ಣಿಮೆಯ ರಾತ್ರಿ ತೆರೆದ ಆಕಾಶದ ಕೆಳಗೆ ಕೀರನ್ನು ಇಡಲಾಗುತ್ತದೆ, ಅಂದರೆ ಪಾಯಸವನ್ನು ಇಡಲಾಗುತ್ತದೆ. ಈ ವರ್ಷ ಶರತ್ ಪೂರ್ಣಿಮೆ ಯಾವ ದಿನ ಬಂದಿದೆ, ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ವಿಧಾನ ಹೇಗೆ, ಈ ದಿನದಂದು ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶರತ್ ಪೂರ್ಣಿಮೆಯ ರಾತ್ರಿ ಚಂದ್ರನು 16 ಹಂತಗಳಿಂದ ತುಂಬಿರುತ್ತಾನೆ. ಶರತ್ ಪೂರ್ಣಿಮೆಯ ರಾತ್ರಿ ಚಂದ್ರನ ಕಿರಣಗಳಿಂದ ಅಮೃತ ಮಳೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಚಂದ್ರನ ಕಿರಣಗಳು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಅವು ತಂಪನ್ನು ನೀಡುತ್ತದೆ. ಈ ಕಾರಣಕ್ಕೆ ಶರತ್ ಪೂರ್ಣಿಮೆಯ ರಾತ್ರಿ ಕೀರು ಅಥವಾ ಪಾಯಸ ಪ್ರಸಾದವನ್ನು ತಯಾರಿಸಿ ಸ್ವಲ್ಪ ಸಮಯದವರೆಗೂ ಚಂದ್ರನ ಬೆಳಕಿನಲ್ಲಿ ಇಡಲಾಗುತ್ತದೆ. ಇದರಿಂದ ಕೀರು ಔಷಧೀಯ ಗುಣಗಳಿಂದ ತುಂಬಿರುತ್ತದೆ. ಈ ಪಾಯಸ ಅಥವಾ ಕೀರನ್ನು ತಿನ್ನುವುದರಿಂದ ಉತ್ತಮ ಆರೋಗ್ಯ ಸಿಗುತ್ತದೆ. ಸ್ನೇಹಿತರೆ, ಈ ಬಾರಿ ಅಶ್ವಿನಿ ಹುಣ್ಣಿಮೆ ಅಥವಾ ಪೌರ್ಣಮೆ ಅಥವಾ ಶರತ್ ಹುಣ್ಣಿಮೆ ಅಕ್ಟೋಬರ್ 6ನೇ ತಾರೀಕು ಸೋಮವಾರದಂದು ಬಂದಿದೆ. ಹಾಗೆ ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:23 ಪ್ರಾರಂಭವಾಗಿ ಅಕ್ಟೋಬರ್ 7ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 9:16 ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಈ ಪೂರ್ಣಿಮೆಯನ್ನು ನಾವು ಅಕ್ಟೋಬರ್ 6ನೇ ತಾರೀಕು ಸೋಮವಾರದಂದು ಆಚರಿಸಲಾಗುತ್ತದೆ. ಈ ಪೂರ್ಣಿಮೆಯ ದಿನದಂದು ವಿಷ್ಣುವನ್ನು ಪೂಜಿಸಿದರೆ ಶುಭ ಲಾಭಗಳು ದೊರೆಯುತ್ತವೆ. ವಿಷ್ಣುವಿನ ಜೊತೆ ಲಕ್ಷ್ಮೀ ದೇವಿಯನ್ನು ಸಹ ಈ ದಿನ ಪೂಜಿಸಬೇಕು. ಹಾಗೆ ಈ ದಿನ ವಿಷ್ಣುವಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿದರೆ ನಿಮ್ಮ ಪೂಜೆ ಪರಿಪೂರ್ಣಗೊಳ್ಳುತ್ತದೆ. ಹಾಗೆ ಈ ದಿನ ಸಾಯಂಕಾಲ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ. ಹಾಗೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅರಳಿ ಮರವಿದ್ದರೆ ಅರಳಿ ಮರದ ಬುಡದ ಕೆಳಗೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ. ಇದರಿಂದ ವಿಷ್ಣುವಿನ ಅನುಗ್ರಹ ಸಿಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ 2025ರಲ್ಲಿ ಬರುವ ಅಶ್ವಿನಿ ಪೌರ್ಣಿಮೆ ಅಥವಾ ಶರತ್ ಪೂರ್ಣಿಮೆ ಯಾವ ದಿನ ಬಂದಿದೆ, ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಹಾಗೆ ಪೂಜಾ ವಿಧಾನ ಹೇಗೆ, ಈ ದಿನ ಮಾಡಬಹುದಾದ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.